ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ಕೊಳ್ಳೋಣವಾ. ಸೊ ಐ ಹೋಪ್ ಎಲ್ರಿಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಕೂಡ ಬ್ಯುಸಿ ಇರುವಂತಹ ವುಮೆನ್ಸ್ಗೆ ತುಂಬಾ ಎಫೆಕ್ಟಿವ್ ಹಾಗೆ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಇದು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಾನು ಇವತ್ತು ಮಾಡ್ತಿರುವಂತಹ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ತಮ್ಮನೇಲಿ ನೋಡಿ, ಬಟ್ ಆದರೂ ಕೂಡ ಹೇಳ್ತಾ ಇದ್ದೀನಿ. ಸೊ ಇವತ್ತು ಬಂದುಬಿಟ್ಟು ನಾನು ಫ್ರಿಡ್ಜ್ನ ಹೇಗೆ ಸಿಂಪಲ್ಲಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ, ಅದ್ರ ಜೊತೆಯಲ್ಲಿ ನಿಮಗೆ ಒಂದು ತರಕಾರಿಗಳನ್ನ ಅಥವಾ ಒಂದು ಮೆನು ಪ್ಲ್ಯಾನ್ನ ಮಾಡುವಾಗ ಏನೇನೆಲ್ಲ ಬೇಸಿಕ್ ಕಾನ್ಸೆಪ್ಟ್ ಅಥವಾ ಬೇಸಿಕ್ ಐಡಿಯಾಸ್ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ಟೋಟಲಿ ಇವತ್ತಿನ ವೀಡಿಯೋ ಬಂದು ತುಂಬಾ ಹೆಲ್ಪ್ಫುಲ್ ಇರುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಮಧ್ಯದಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಯೂಸ್ಫುಲ್ ಆಗಿರುವಂತಹ ಪಾಯಿಂಟ್ಸ್ನ ಶೇರ್ ಮಾಡ್ತೀನಿ. ಸೊ ಹಾಗಾದ್ರೆ ಇವತ್ತಿನ ಬ್ಲಾಗ್ನ ಶುರು ಮಾಡೋಣವಾ. ಸೊ ಬನ್ನಿ, ನೀವೇನಾದ್ರು ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲಲ್ಲಿರುವಂತಹ ವೀಡಿಯೋಸ್ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡೋದನ್ನ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಸೊ ಇವಾಗ ಮೇನ್ ಪಾಯಿಂಟ್ಗೆ ಬರೋದಾದರೆ, ಮೆನು ಪ್ಲ್ಯಾನ್ ಇರ್ಬೋದು ಅಥವಾ ಫ್ರಿಡ್ಜ್ ಆರ್ಗನೈಸಿಂಗ್ ಅಂತ ಬಂದಾಗ ನಾವು ಮೊದಲಿಗೆ ಕನ್ಸಿಡರ್ ಮಾಡಬೇಕಾಗಿರುವಂತಹ ಪಾಯಿಂಟ್ಸ್ ಏನಪ್ಪ ಅಂತಂದರೆ, ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಎಷ್ಟು ಜನ ಇದ್ದೀರಾ, ಹಾಗೆ ನಿಮ್ಮ ಫುಡ್ ಪ್ಯಾಟ್ರನ್ ಯಾವ ಥರ ಇದೆ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಯಾಕೆ ಅಂತಂದರೆ ಇವಾಗ ನನ್ನ ನೋಡೋದಾರೆ ನೀವು ಮನೇಲಿ ಹಸ್ಬೆಂಡ್ ಮತ್ತು ನಾನು ಇಬ್ಬರೇ ಇರ್ತೀವಿ. ಸೊ ನನಗೆ ಗೊತ್ತು ಎಕ್ಸಾಕ್ಟ್ಲಿ ನಾನು ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು, ಅಥವಾ ಹಸ್ಬೆಂಡ್ಗೆ ಏನೆಲ್ಲ ಬ್ರೇಕ್ಫಾಸ್ಟ್ಗಳು ಅಥವಾ ಲಂಚ್ ಇಷ್ಟ ಆಗುತ್ತೆ ಅಂತ ಹೇಳಿ. ಅಫ್ಕೋರ್ಸ್ ಎಲ್ರಿಗೂ ಎಲ್ಲದು ಇಷ್ಟ ಆಗೋದಿಲ್ಲ ಅಲ್ವಾ. ಹಾಗಾಗಿ ಸೊ ಎಲ್ಲದನ್ನು ಕೂಡ ಇಷ್ಟಪಡೋರಿದ್ದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್, ನೋ ಪ್ರಾಬ್ಲಮ್. ಬಟ್ ಸಮ್ಟೈಮ್ಸ್ ಎಲ್ಲದೂ ತಿನ್ನಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಕೆಲವೊಂದು ಪರ್ಟಿಕ್ಯುಲರ್ ಬ್ರೇಕ್ಫಾಸ್ಟ್ ಇರುತ್ತೆ ಅಥವಾ ಮಾಡುವಂತಹ ರೀತಿಯಲ್ಲಿ ಸ್ವಲ್ಪ ಬದಲಾವಣೆಗಳಿರ್ಬೋದು. ಸೊ ಅದೆಲ್ಲದನ್ನು ಕೂಡ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದ್ರು ಜಾಯಿಂಟ್ ಫ್ಯಾಮಿಲಿ ಆ ಥರ ಇರ್ತೀರಾ ಅಂತ ಅಂದಾಗ ಇನ್ನೂ ಸ್ವಲ್ಪ ಕಾನ್ಷಿಯಸ್ ಆಗಿ ಮಾಡಬೇಕಾಗುತ್ತೆ. ಸೊ ಬಟ್ ಇಟ್ಸ್ ಓಕೆ. ನಂತರ ಯಾರಾದರೂ 2-3 ಜನ ಮನೇಲಿದ್ದೀವಿ, ಗಂಡ ಹೆಂಡತಿ ಮಕ್ಕಳು ಅನ್ನೋರು, ಸೊ ಖಂಡಿತ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ಬಹುದು. ಹಾಗೆ ಎಸ್ಪೆಷಲಿ ವರ್ಕಿಂಗ್ ವುಮೆನ್ಗೆ ಮಾತ್ರ ಇದು ಯೂಸ್ಫುಲ್ ಆಗುತ್ತೆ ಅಂತ ಏನಿಲ್ಲ ಸ್ನೇಹಿತರೆ. ತುಂಬ ಜನ ಮನೇಲಿದ್ರೂ ಕೂಡ ಅಷ್ಟೇ, ನೈಟ್ ಮಲ್ಕೊಳ್ಳುವಾಗ ಹೆಣ್ಮಕ್ಳಿಗೆ ಬರುವಂತಹ ಚಿಂತೆನೆ ಅದು, ಅಯ್ಯೋ ಏನಪ್ಪ ಅಡುಗೆ ಮಾಡೋದು ಇವತ್ತು, ಏನು ತಿಂಡಿ ಮಾಡಬೇಕು, ಸೊ ಏನು ಮಾಡಬೇಕು ಲಂಚಿಗೆ, ಹಾಗೆಯೇ ಕೆಲವೊಂದು ತಿಂಡಿಗಳನ್ನ ಬ್ರೇಕ್ಫಾಸ್ಟಿಗೆ ಕೊಡ್ಬೋದಾ, ಇದು ನಮಗೆ ವರ್ಕ್ ಆಗುತ್ತಾ ಇಲ್ವಾ. ಸೊ ಈ ಥರ ತುಂಬ ಯೋಚನೆಗಳು ಬಂದುಬಿಡುತ್ತೆ. ಸಮ್ಟೈಮ್ ಅದರಲ್ಲೇ ನಾವು ಸ್ವಲ್ಪ ಯೋಚನೆ ಮಾಡ್ತಾನೆ ಬೇರೆ ಕೆಲಸ ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಆದಷ್ಟು ಸ್ವಲ್ಪ ಮೆನು ಪ್ಲ್ಯಾನ್ನ ಮಾಡ್ಕೊಳ್ಳಿ. ಇನ್ನು ಸೆಕೆಂಡ್ ಪಾಯಿಂಟ್ ಬರೋದಾದರೆ, ನೀವು ಒಂದು ಪ್ರಾಪರ್ ವೇ ಅನ್ನು ಫಾಲೋ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇವಾಗ ನೀವು ನನ್ನ ಕೇಳೋದಾದರೆ, ನಾನು ಮೊದಲು ತಿಂಡಿಗೆ ಏನೇನು ಮಾಡಬೇಕು ಅಂತ ಹೇಳಿ ಮೆನು ಪ್ಲ್ಯಾನ್ನ ಮಾಡಿಕೊಂಡು, ಲೈಕ್ ಇವಾಗ ಬ್ರೇಕ್ಫಾಸ್ಟ್ ಇರ್ಬೋದು, ಲಂಚ್, ಡಿನ್ನರ್ ಎಲ್ಲದಕ್ಕೂ ಕೂಡ ಏನು ಮಾಡಬೇಕು ಅಂತ ಹೇಳಿ ಮೆನು ಪ್ಲ್ಯಾನನ್ನು ಮಾಡಿಕೊಂಡು ಅದಾದ ನಂತರ ಅದಕ್ಕೆ ಬೇಕಾದಂತಹ ತರಕಾರಿಗಳನ್ನ ಪರ್ಚೇಸ್ ಮಾಡ್ತೀನಿ. ಇಲ್ಲ ಇನ್ನೂ ಒಂದು ವೇ ಇದೆ, ಏನಪ್ಪ ಅಂತಂದರೆ ಫಸ್ಟ್ ನೀವು ತರಕಾರಿಗಳನ್ನ ಪರ್ಚೇಸ್ ಮಾಡಿಕೊಂಡು ಹಾಗೆ ಅದಕ್ಕೆ ತಕ್ಕಂತೆ ನೀವು ರೆಸಿಪಿಗಳನ್ನ ಒಂದು ಫಾಲೋ ಮಾಡ್ಕೊಂಡು ಹೋಗ್ಬೋದು ನೀವು ಈ ಥರ. ಬಟ್ ಇವೆರಡರಲ್ಲಿ ಯಾವ್ದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಪರ್ಸ್ನಲಿ ನೀವು ನನ್ನ ಕೇಳೋದಾದರೆ, ನನಗನ್ಸೋದು ಮೊದಲು ಮೆನು ಪ್ಲ್ಯಾನ್ನ ಮಾಡಿ ಆಮೇಲೆ ಅದಕ್ಕೆ ಬೇಕಾದಂತಹ ತರಕಾರಿಗಳನ್ನ ತರೋದು ವೆಲ್ ಆ್ಯಂಡ್ ಗುಡ್ ಅಂತ ನನಗನ್ಸುತ್ತೆ ಸ್ನೇಹಿತರೆ. ಯಾಕಂದರೆ ಕೆಲವೊಂದು ಸಲ ತರಕಾರಿಗಳನ್ನ ಸುಮ್ಮನೆ ರ್ಯಾಂಡಮಾಗಿ ಚೆನ್ನಾಗಿತ್ತು ಅಂತ ತೊಗೊಂಡ್ಬಿಡ್ತೀವಿ, ಆಮೇಲೆ ಅಂದ್ಕೊಂಡಿದ್ದ ರೆಸಿಪಿ ಏನೋ ಮಾಡೋಕ್ಕಾಗಲ್ಲ ಅಂತ ಅಂದಾಗ ವೇಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಮೊದಲು ನೀವು ಡಿಸೈಡ್ ಮಾಡ್ಕೊಳ್ಳಿ ಏನೇನೆಲ್ಲ ತರಕಾರಿಗಳನ್ನ ಏನೆಲ್ಲ ನೀವು ರೆಸಿಪಿಗಳನ್ನ ಈ ವಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ. ಅದಾದಮೇಲೆ ನೀವು ಅದಕ್ಕೆ ತಕ್ಕಂತಹ ಪ್ಲ್ಯಾನ್ ಮಾಡೋದು ಬೆಸ್ಟ್ ಅಂತ ನನಗನ್ಸುತ್ತೆ. ಆವಾಗ ನೀವು ಪ್ಲ್ಯಾನ್ ಮಾಡುವಾಗ ನಿಮ್ಗೆ ಅನಿಸುತ್ತೆ ಅಂದರೆ ಲಾಸ್ಟ್ ಟೈಮ್ ನೀವೇನೇನೆಲ್ಲ ಮಾಡಿರ್ತೀರಾ ಇಲ್ಲ, ಅಥವಾ ಯಾವ ತರಕಾರಿ ಬಳಸ್ಕೊಂಡು ಮಾಡ್ಬೋದು. ಸೊ ಈ ಥರ ಎಲ್ಲ ಐಡಿಯಾಸ್ ಚೆನ್ನಾಗಿ ಓಡುತ್ತೆ ಅಂತ ನನ್ನ ಅನಿಸಿಕೆ. ಇನ್ನು ಥರ್ಡ್ ಪಾಯಿಂಟ್ಗೆ ಬರೋದಾದರೆ, ನೀವು ಪ್ಲ್ಯಾನ್ನ ಮಾಡುವಾಗ ಪ್ರೀವಿಯಸ್ ವೀಕಲ್ಲಿ ಏನು ರೆಸಿಪಿಗಳನ್ನ ಮಾಡಿದ್ದೀರಾ ಅಂತ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ಅಥವಾ ಇನ್ ಕೇಸ್ ಪ್ಲ್ಯಾನ್ ಬರೆದು ಆಲ್ರೆಡಿ ರೆಡಿ ಇತ್ತು ಅಂದರೆ ನಿಮ್ಮ ಹತ್ರ ಅದ್ರ ಜೊತೆ ಕೂಡ ಸ್ವಲ್ಪ ಕನೆಕ್ಷನ್ನ ಇಟ್ಕೊಳ್ಳಿ. ಯಾಕೆ ಅಂತಂದರೆ, ನೀವು ಫಾರ್ ಎಕ್ಸಾಂಪಲ್ ಇದೇ ವಾರ ಏನೋ ಒಂದು ರೆಸಿಪಿನ ಮಾಡಿರ್ತೀರಾ, ಫಾರ್ ಎಕ್ಸಾಂಪಲ್ ಬರೀ ತರಕಾರಿಗಳನ್ನ ಯೂಸ್ ಮಾಡಿ ಪಲಾವ್ ಮಾಡಿರ್ತೀರ ಈ ವಾರ ಅಂತ ಅಂದ್ಕೊಳ್ಳಿ. ಮತ್ತೆ ಬರೋ ವಾರನೂ ಕೂಡ ಅದೇ ಪಲಾವ್ನ ಮಾಡಿದರೆ ಮನೇಲಿರೋರ್ಗೂ ಕೂಡ ಬೋರ್ ಅನಿಸುತ್ತೆ. ಹಾಗೆ ಸಮ್ಟೈಮ್ ಮಾಡಿದವ್ರಿಗೇ ಬೋರ್ ಅನಿಸುತ್ತೆ ತಿನ್ನೋಕ್ಕಲ್ವ. ಹಾಗಾಗಿ ಅಟ್ಲೀಸ್ಟ್ ನೀವು ಪ್ರೀವಿಯಸ್ಲಿ ಏನು ಮಾಡಿದ್ರಿ, ಫಾರ್ ಎಕ್ಸಾಂಪಲ್ ಬರೀ ಪಲಾವ್ನ ಮಾಡಿದ್ದೀರಾ ಅಂತಂದರೆ ಈಗ ಬರೋ ವಾರ ಅಟ್ಲೀಸ್ಟ್ ಒಂದು ಮೆಂತ್ಯ ಪಲಾವ್ ಮಾಡೋದಿರಬಹುದು, ಅಥವಾ ತುಂಬಾ ವೆರೈಟಿ ಆಫ್ ಪಲಾವ್ಗಳಿರುತ್ತೆ ಅಲ್ವಾ. ಸೊ ಏನು ತರಕಾರಿ ಯೂಸ್ ಮಾಡ್ಬೋದು, ಅಥವಾ ಕಾಳುಗಳನ್ನ ಯೂಸ್ ಮಾಡಿ ಮಾಡೋ ಥರ ಪಲಾವ್ ಇರುತ್ತೆ. ಸೊ ಆ ಥರ ಏನಾದ್ರು ಅಡಿಷ್ನಲ್ ಆಗಿ ಮಾಡೋದನ್ನು ನೀವು ಸ್ವಲ್ಪ ಆಲ್ಟರ್ ಮಾಡ್ಕೋಬೋದು. ಇಲ್ಲ ಅಂತಾರೆ ರಿಪೀಟೆಡ್ಲಿ ಅದೇ ರೆಸಿಪಿಗಳಾದಾಗ ನಿಮಗೂ ಕೂಡ ಬೋರ್ ಅನಿಸುತ್ತೆ. ಹಾಗೆ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಬ್ಯಾಲೆನ್ಸ್ ಡಯಟ್ ಬಗ್ಗೆ ಸ್ವಲ್ಪ ಗಮನ ಜಾಸ್ತಿ ಇರಿಸ್ಬೋದು. ಹಾಗಾಗಿ ಅದ್ರ ಬಗ್ಗೆ ಕೂಡ ಗಮನ ಇರಲಿ ನಿಮಗೆ. ಇನ್ನು ನೆಕ್ಸ್ಟ್ ಬರೋದಾದರೆ ಸ್ನೇಹಿತರೆ,
ತರಕಾರಿಗಳನ್ನ ಪರ್ಚೇಸ್ ಮಾಡೋದೇನೋ ಮಾಡಿಬಿಡ್ತೀವಿ. ಬಟ್ ಸಮ್ ಟೈಮ್ ಕೆಲವೊಂದು ತರಕಾರಿಗಳನ್ನ ವಾಶ್ ಮಾಡಿ ಇಡಬೇಕಾಗುತ್ತೆ, ಕೆಲವೊಂದನ್ನು ಹಾಗೆ ಇಟ್ಕೋಬೇಕಾಗುತ್ತೆ. ಸೊ ಇದ್ರ ಕಡೆ ಕೂಡ ಗಮನ ಸ್ವಲ್ಪ ಇರಲಿ. ಯಾಕೆ ಅಂತಂದರೆ ಕೆಲವೊಂದು ಸಲ ತರಕಾರಿಗಳನ್ನ ಕೆಲವೊಂದನ್ನು ವಾಶ್ ಮಾಡಿ ಇಟ್ಟಾಗ ಅದು ತುಂಬ ಬೇಗ ಹಾಳಾಗೋ ಚಾನ್ಸಸ್ ಕೂಡ ಇರುತ್ತೆ. ನೀವು ನನ್ನ ಪರ್ಸ್ನಲಿ ಕೇಳೋದಾದರೆ ನಾನು ತೊಗೊಂಡು ಬಂದಾಗ ಇದನ್ನೆಲ್ಲ ಜಸ್ಟ್ ಹಾಗೇ ಬಟ್ಟೆಯಲ್ಲಿ ಹೊರಿಸ್ಬಿಟ್ಟಿರ್ತೀನಿ, ಇಲ್ಲ ಜಸ್ಟ್ ಹಾಗೇ ಇಟ್ಕೊಂಡ್ಬಿಡ್ತೀನಿ ಡೈರೆಕ್ಟಾಗಿ. ಅದಾದಮೇಲೆ ನಾನು ಅಂದರೆ ಯೂಸ್ ಮಾಡುವಾಗ ಅದನ್ನು ವಾಶ್ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬರೋದಾದರೆ, ದಯವಿಟ್ಟು ವಾರ ಇಡೀ ಆಗೋಷ್ಟು ತರಕಾರಿನ ಕಟ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಡಿ, ಓಕೆನಾ. ಸೊ ಅಫ್ಕೋರ್ಸ್ ಇದ್ರ ಬಗ್ಗೆ ಯೂಟ್ಯೂಬಲ್ಲಿ ಇರಬಹುದು ಅಥವಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವಾದ ವಿವಾದಗಳು ನಡೀತಾ ಇದೆ. ನಾನು ಇಷ್ಟೊಂದು ಬ್ಲಾಗ್ಸ್ ಎಲ್ಲ ನೋಡಿದ್ದೀನಿ, ಸ್ಟೋರ್ ಮಾಡಿ ಇಡ್ಬೋದು, ಆ ಥರ ಏನೂ ಆಗಲ್ಲ ಅಂತ ಹೇಳಿ. ವೀಕ್ಲಿ ಮೇಲ್ ಪ್ಲ್ಯಾನ್ ಅಂತ ಹೇಳಿ ಮಾಡ್ಕೊಳ್ಳುವಾಗ ನೀವು ಜಸ್ಟ್ ಏನು ರೆಸಿಪಿನ ಮಾಡ್ತೀರಾ ಅಂತ ಹೇಳಿ ಡಿಸೈಡ್ ಮಾಡಿ ಇಟ್ಕೊಂಡ್ರೆ ಸಾಕು ಸ್ನೇಹಿತರೆ. ಅದಕ್ಕೆ ಬೇಕಾದಂತಹ ತರಕಾರಿನ ಫುಲ್ ವಾರವಿಡೀ ಆಗೋಷ್ಟು ತರಕಾರಿನ ಒಂದೇ ದಿನ ಕಟ್ ಮಾಡಿ ಇಡೋದು ನನ್ನ ಪ್ರಕಾರ ಇಟ್ಸ್ ನಾಟ್ ಗುಡ್ ಆ್ಯಕ್ಚುಲಿ, ಓಕೆನಾ. ಸೊ ಆ್ಯಸ್ ಎ ಹೆಲ್ತ್ ವೈಸ್ ಇರ್ಬೋದು, ಇಟ್ಸ್ ನಾಟ್ ಗುಡ್ ಅಂತ ನನಗನ್ಸುತ್ತೆ. ಬಟ್ ಏನಾಗಲ್ಲ, ನನಗೆ ಟೈಮೇ ಸಾಲಲ್ಲಪ್ಪ ಅಂತ ಅನ್ನೋರು ಬೇಕಾದ್ರೆ ಓವರ್ ನೈಟ್ ಕಟ್ ಮಾಡಿ ಇಡಿ. ಈವನ್ ಸಮ್ ಟೈಮ್ ನಾನು ಕೂಡ ಇದನ್ನ ಫಾಲೋ ಮಾಡ್ತೀನಿ. ಯಾವಾಗಲೂ ಅಲ್ಲ, ಬೇಸ್ಡ್ ಆನ್ ವರ್ಕ್ ಯಾವ ಥರ ಇರುತ್ತೆ ಅದ್ರ ಮೇಲೆ ನಾನು ಈ ಥರ ಪ್ಲ್ಯಾನಿಂಗ್ನ ಕೂಡ ಮಾಡ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್, ನಾಳೆ ನೀವು ಏನೋ ಒಂದು ತರಕಾರಿ ಪಲ್ಯನೋ ಅಥವಾ ವೆಜ್ ಕುರ್ಮಾನೋ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಬಟ್ ಮಾರ್ನಿಂಗ್ ನಿಮಗೆ ಗೊತ್ತಿರುತ್ತೆ ನಿಮ್ಮ ಸ್ಕೆಡ್ಯೂಲ್ ಬ್ಯುಸಿ ಇರುತ್ತೆ ಅಂತ. ಸೊ ಆ ಟೈಮಲ್ಲಿ ನೀವು ನೈಟ್ ಸ್ವಲ್ಪ ಒಂದು 10-15 ನಿಮಿಷ ಟೈಮ್ ತೊಗೊಂಡು ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಳ್ಳಿ. ಬಟ್ ಇನ್ನೂ ಒಂದು ವಿಚಾರ ಏನಂದರೆ, ತರಕಾರಿಗಳನ್ನ ಯಾವ ತರಕಾರಿನ ಕಟ್ ಮಾಡಬೇಕು ಮಾಡಬಾರ್ದು ಅದ್ರ ಬಗ್ಗೆ ಕೂಡ ಸ್ವಲ್ಪ ಗಮನ ಇರಲಿ, ಓಕೆನಾ. ಸೊ ತರಕಾರಿ ಕಟ್ ಮಾಡ್ಬೋದು ಅಂತ ಅಂದ್ಕೊಂಡ್ಬಿಟ್ಟು ಇವಾಗ ಆಲೂಗೆಡ್ಡೆ ಇರ್ಬೋದು, ಟೊಮ್ಯಾಟೊ, ಈರುಳ್ಳಿ, ಸೊ ಈ ಥರ ಎಲ್ಲದನ್ನು ಫಸ್ಟೇ ಕಟ್ ಮಾಡಿಡೋಕ್ಕೆ ಹೋಗಬೇಡಿ, ಓಕೆನಾ. ಸೊ ಈರುಳ್ಳಿ, ಟೊಮ್ಯಾಟೊ ಏನಿರುತ್ತೆ, ಪೊಟ್ಯಾಟೊ, ಅದೆಲ್ಲದನ್ನು ಕೂಡ ಆಲ್ಮೋಸ್ಟ್ ಮಾರ್ನಿಂಗ್ ಎದ್ದು ನೀವು ಕಟ್ ಮಾಡಿ ಇಟ್ಕೊಂಡ್ರೆ ಬೆಸ್ಟು. ಯಾಕಂದರೆ ಅದು ಸ್ವಲ್ಪ ಕೆಮಿಕಲ್ ಆಗಿ ಕನ್ವರ್ಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಕೂಡ ಗಮನ ಹರಿಸಿ ಅಂತ ಹೇಳ್ತೀನಿ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ಫ್ರಿಡ್ಜ್ ಆರ್ಗನೈಸಿಂಗ್ ಅಂತ ಬಂದಾಗ ತುಂಬ ಜನ ಅಂದ್ಕೊಳ್ಳೋದು, ಸೊ ಇವಾಗ ಫಾರ್ ಎಕ್ಸಾಂಪಲ್ ಏನೋ ವಾರಕ್ಕೆ ಇಡೀ ಆಗೋಷ್ಟು ಗೊಜ್ಜು ಮಾಡಿ ಇಟ್ಕೊಂಡ್ಬಿಡೋಣ, ಅಥವಾ ಏನೋ ಒಂದು ಅನ್ನ ಸಾಂಬಾರನ್ನ ಮಾಡಿಟ್ಬಿಡೋಣ. ಸಾರಿ, ಅನ್ನ ಮಾಡಿಡೋಕ್ಕಾಗಲ್ಲ, ಬಟ್ ಏನೋ ಒಂದು ಸಾಂಬಾರನ್ನ ಮಾಡಿಬಿಟ್ಟು 3 ಡೇಸ್ ಎಲ್ಲ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ನೋದು. ನಿಜ ಇದು ನನ್ನ ಪ್ರಕಾರ ಏನೋ ಓಕೆ ಅಂತ ಅನ್ಸೋದಿಲ್ಲ. ಯಾಕೆ ಅಂತಂದರೆ, ನಮಗೆ ಮೊಬೈಲ್ ಯೂಸ್ ಮಾಡುವಾಗ ಒಂದು ಹಾಫ್ ಆನ್ ಅವರ್ ಸ್ಕ್ರೋಲ್ ಮಾಡೋಕ್ಕೆ ಟೈಮ್ ಇರುತ್ತೆ. ಬಟ್ ಅದರಲ್ಲೇ ಒಂದು 10 ನಿಮಿಷ ನಮಗೊಂದು ರಸಮ್ ಇರ್ಬೋದು ಅಥವಾ ಏನೋ ಒಂದು ರೆಸಿಪಿನ ಮಾಡ್ಕೊಳಕ್ಕಾಗಲ್ವಾ, ನೀವೇ ಹೇಳಿ? ಖಂಡಿತ ಆಗುತ್ತೆ. ಬಟ್ ನಾವು ಅದ್ರ ಬಗ್ಗೆ ಇಂಟ್ರೆಸ್ಟ್ ಆಗಿ ಗಮನನ ಕೊಟ್ಟು ಮಾಡಬೇಕಾಗುತ್ತೆ ಸ್ನೇಹಿತರೆ, ಅಷ್ಟೇ. ಈಗ ಚಟ್ನಿ ಪುಡಿ ಇರಬಹುದು ಅಥವಾ ಕೆಲವೊಂದು ಮಸಾಲೆ ಪುಡಿಗಳು, ಅದನ್ನ ಮಾಡಿ ಇಟ್ಕೊಳ್ಳಿ, ಅದರಲ್ಲೇನು ತಪ್ಪಿಲ್ಲ. ಬಟ್ ಹಂಗಂತ ಹೇಳಿಬಿಟ್ಟು ಇವಾಗ ಏನೋ ಒಂದು ಸಾಂಬಾರನ್ನ ಮಾಡಿ 3 ದಿನ ಫ್ರಿಜ್ಜಲ್ಲಿಟ್ಟು ಅದನ್ನೇ ಬಿಸಿ ಮಾಡಿ ತಿನ್ನೋದು, ಆ ಥರ ಎಲ್ಲ ಮಾಡೋದು ನಿಜವಾಗ್ಲೂ ಹೆಲ್ತ್ ವೈಸ್ ಅದು ತುಂಬಾ ಒಂದು ಕೆಟ್ಟ ಹ್ಯಾಬಿಟ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಪರವಾಗಿಲ್ಲ, ಇವತ್ತೇನೋ ಒಂದು ನೈಟು ಸಾಂಬಾರು ಮಾಡಿದ್ದೀರಾ, ನೆಕ್ಸ್ಟ್ ಡೇ ಮಾರ್ನಿಂಗ್ ಅಥವಾ ಆಫ್ಟರ್ನೂನಲ್ಲಿ ಅದನ್ನ ಖಾಲಿ ಮಾಡಿಬಿಡಿ ಅಷ್ಟೇ. ಅದನ್ನೇ 3 ಡೇಸ್ ಗಟ್ಟಲೆ ಇಟ್ಕೊಂಡು ತಿನ್ನೋದು ನಿಜವಾಗ್ಲೂ ಒಳ್ಳೆಯದಲ್ಲ. ಯಾಕಂದರೆ ಎಷ್ಟೊಂದು ಸಿಂಪಲ್ ರಸಮ್ ರೆಸಿಪಿಗಳೆಲ್ಲ ಇರುತ್ತೆ ಗೊತ್ತಾ, ಒಂದು 5-10 ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ನಾವು. ಸೊ ಅಂಥದ್ದನ್ನೆಲ್ಲ ಟ್ರೈ ಮಾಡಿ ಅಲ್ಲ, ಹೇಗೆ ಅದರಲ್ಲಿ ತಪ್ಪೇನಿಲ್ಲ ಅಲ್ವಾ. ಯಾವಾಗಲೂ ಕೂಡ ನಾವು ಬ್ಯಾಲೆನ್ಸ್ಡಾಗಿ ಎಲ್ಲನೂ ಕೂಡ ಪ್ಲ್ಯಾನ್ ಮಾಡಿದ್ದೀನಿ ಅದರ ಪ್ರಕಾರನೇ ಆಗುತ್ತೆ ಅಂತ ಕೂಡ ಅಂದ್ಕೊಳ್ಳೋಕ್ಕಾಗಲ್ಲ. ಕೆಲವೊಂದು ಸಲ ನಾವು ಅಂದ್ಕೊಂಡಿದ್ದೇ ಒಂದು ಆಗೋದೇ ಒಂದು ಅನ್ನೋ ಥರ ಆಗಿಬಿಡುತ್ತೆ. ಯಾಕೆ ಅಂತಂದರೆ, ಇವಾಗ ನನಗೂ ಕೂಡ ಇದು ಓನ್ ಎಕ್ಸ್ಪೀರಿಯನ್ಸ್ ಆಗಿದೆ. ಇವಾಗ ನಾನು ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತಂದರೆ 100% ಅಂದ್ಕೊಂಡಿದ್ದು ಎಲ್ಲದನ್ನು ಕೂಡ ನಾನು ಫಾಲೋ ಮಾಡ್ತೀನಿ ಅಂತ ಖಂಡಿತ ಅಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಇಲ್ಲಿ ಮೀಲ್ ಪ್ಲ್ಯಾನ್ ಇರ್ಬೋದು ಅಥವಾ ಒಂದು ತರಕಾರಿಗಳನ್ನ ಇರ್ಬೋದು ವಾರಕ್ಕಿಡೀ ಆಗೋಷ್ಟು ಸ್ಟೋರ್ ಮಾಡಿರ್ತೀನಿ, ಅಥವಾ ಪ್ಲ್ಯಾನಿಂಗ್ ಎಲ್ಲ ಪಕ್ಕಾ ಮಾಡಿದ್ದೀನಿ ಅಂತ ಅಂದ್ರೂ ಕೂಡ ಬೇಸ್ಡ್ ಆನ್ ಮೈ ಹೆಲ್ತ್ ಇರ್ಬೋದು ಅಥವಾ ಬೇಸ್ಡ್ ಆನ್ ಮೈ ವರ್ಕಿಂಗ್ ಕಂಡೀಷನ್ ಇರ್ಬೋದು. ಸೊ ಅಥವಾ ನನಗೆ ಏನೋ ಒಂದು ಸಮ್ ಟೈಮ್ ಮೂಡ್ ಆಫ್ ಆಗ್ಬೋದು. ಸೊ ಇದರಿಂದ ಏನೋ ಒಂದರಿಂದ ಸಮ್ ಟೈಮ್ ಮಧ್ಯದಲ್ಲಿ ಕೆಲವೊಂದೆಲ್ಲ ಮಿಸ್ ಆಗುತ್ತೆ. ಹಾಗಂತ ಹೇಳಿದರೆ 100% ಅದು ಯೂಸೇ ಇಲ್ವಾ ಅಂತ ಹೇಳಿದರೆ ಖಂಡಿತ ಸುಳ್ಳು. ಇವಾಗ ಒಂದು 5-6 ದಿನಕ್ಕೆ ನೀವು ಓಕೆನಾ, ಸಂಡೇ ಬಿಟ್ಬಿಡಿ, ಒಂದು 6 ಡೇಸಿಗೆ ನೀವು ಪ್ಲ್ಯಾನ್ ಮಾಡಿದ್ದೀರಾ, ಮೆನು ಪ್ಲ್ಯಾನ್ ಇನ್ಕ್ಲೂಡಿಂಗ್ ಡಿನ್ನರ್, ಲಂಚ್, ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಪ್ಲ್ಯಾನ್ ಮಾಡಿದ್ದೀರಾ. ಅದರಲ್ಲಿ 6 ಡೇಸ್ ಕೂಡ ನಾವು ಪಕ್ಕಾ ಫಾಲೋ ಮಾಡ್ತೀವಿ ಅಂದರೆ ಹ್ಯಾಸ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಇಟ್ಸ್ ನಾಟ್ ಪಾಸಿಬಲ್, ಓಕೆನಾ. ಸೊ ಯಾಕೆ ಅಂತಂದರೆ ಪ್ರಾಕ್ಟಿಕಲಿ ಹೇಳಬೇಕು ಅಲ್ವಾ, ಕೆಲವೊಂದು ವಾರ ಮಾಡಿದ್ದೀನಿ ನಾನು ಕೂಡ. ಈಗ ಫಾರ್ ಎಕ್ಸಾಂಪಲ್ ಮಂಡೇಯಿಂದ ಸಾಟರ್ಡೇವರೆಗೂ ಎಕ್ಸಾಕ್ಟಾಗಿ ಏನಿಲ್ಲ ಅಂದ್ಕೊಂಡಿದ್ದೀನಿ ಅದರ ಪ್ರಕಾರನೇ ಕುಕ್ ಮಾಡಿದ್ದೀನಿ. ಹಾಗೆ ನನ್ನ ಡೇ ಕೂಡ ತುಂಬ ಚೆನ್ನಾಗಿ ಹೋಗಿದೆ. ಬಟ್ ಸಮ್ ಟೈಮ್ ಆಗೋದಿಲ್ಲ, ಓಕೆನಾ. ಹೇಳಿದ್ನಲ್ವ, ಏನೋ ಸಮ್ ರೀಸನ್ಸಿಂದ ಮಿಸ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನೀವು ಪ್ಲ್ಯಾನ್ ಮಾಡಿದ ಪ್ರಕಾರ ಬ್ರೇಕ್ಫಾಸ್ಟ್ನ ಮಾಡಿದ್ದೀರಾ, ಲಂಚ್ನ ಮಾಡಿದ್ದೀರಾ, ಡ್ಯೂ ಟು ಸಮ್ ರೀಸನ್ಸ್ ಮೇ ಬಿ ನೀವು ಡಿನ್ನರಲ್ಲಿ ಬೇರೆ ಇನ್ನೇನೋ ಮಾಡಬಹುದು, ಅಥವಾ ಲಂಚಿಗೆ ಏನು ಮಾಡಿರ್ತೀರಾ ಅದೇ ಇರುತ್ತೆ, ಮೇ ಬಿ ಅದಕ್ಕೆ ನೀವು ಸುಮ್ಮನೆ ಆಗಿರ್ಬೋದು. ಸೊ ಈ ಥರ ಪ್ಲ್ಯಾನ್ ಮಾಡಿದ್ದೀವಿ ಅಂತೇಳಿ ಅದು ಮಾಡಲೇಬೇಕು ಅಂತಲೂ ಏನಿಲ್ಲ. ಅವತ್ತಿನ ದಿನ ಹೇಗಿರುತ್ತೆ ಬೇಸ್ಡ್ ಆನ್ ದಟ್ ನಾವು ಡಿಸಿಷನ್ಸ್ನ ಚೇಂಜ್ ಮಾಡ್ಕೋಬೋದು. ಬಟ್ ಆ ಥರ ಸಡನ್ನಾಗಿ ಚೇಂಜ್ ಮಾಡೋದಕ್ಕೂ ಹಾಗೆ ಏನೂ ಪ್ಲ್ಯಾನ್ ಮಾಡಿದ್ರೆ ರ್ಯಾಂಡಮ್ ಆಗಿ ಯೋಚನೆ ಮಾಡ್ಕೊತಾ ಕೂರೋಕ್ಕೂ ತುಂಬ ವ್ಯತ್ಯಾಸ ಇರುತ್ತಲ್ವ. ಹಾಗಾಗಿ ಏನೇ ಮಾಡುವಾಗ್ಲೂ ಅಷ್ಟೇ ಸ್ನೇಹಿತರೆ, ಎಸ್ಪೆಷಲಿ ಕುಕ್ಕಿಂಗಲ್ಲಿ ಸ್ವಲ್ಪ ಪ್ರೀ ಪ್ಲ್ಯಾನಿಂಗ್ ಅನ್ನೋದು ಇದ್ದಾಗ ನಮ್ಮ ಮೂಡ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು.
ಎಸ್ಪೆಷಲಿ ಹೆಣ್ಮಕ್ಳಿಗೆ ಮೂಡ್ ಸ್ವಿಂಗ್ಸ್ ಅನ್ನೋದು ತುಂಬಾ ಜಾಸ್ತಿ ಅಲ್ವಾ. ಸೊ ನಮಗೆ ಸಡನ್ನಾಗಿ ಏನಾದ್ರು ಥಿಂಕ್ ಮಾಡಬೇಕು ಅಂತ ಅಂದಾಗ ನಮಗೆ ಅದ್ರ ಬಗ್ಗೆ ಗಮನ ಬರಲ್ಲ. ಫಾರ್ ಎಕ್ಸಾಂಪಲ್ ಏನೋ ಒಂದು ಬೇಗ ಆದರೆ ಸಾಕು ಅಂತ ಹೇಳಿ ಪಟ್ ಅಂತ ಹೋಗಿ ಒಂದು ಚಿತ್ರಾನ್ನ ಮಾಡಿಬಿಡೋದು, ಒಂದು ಉಪ್ಪಿಟ್ಟು ಮಾಡಿದೆ, ಅವಲಕ್ಕಿ ಮಾಡಿದೆ, ಇಷ್ಟೇ. ಹಾಗಾದರೆ ಮನೇಲಿರೋ ತರಕಾರಿ ಎಲ್ಲ ಏನು, ಅದೆಲ್ಲ ವೇಸ್ಟ್ ಅಲ್ವಾ. ಸೊ ಎಷ್ಟೊಂದು ಸಲ ನಾವು ತರಕಾರಿಗಳನ್ನ ವೇಸ್ಟ್ ಮಾಡಿ ಬಿಸಾಡ್ತೀವಿ, ಅದು ಕೊಟ್ಟಿರೋ ದುಡ್ಡು ಕೂಡ ವೇಸ್ಟು. ಹಾಗೆ ಅದರಲ್ಲಿರುವಂತಹ ನ್ಯೂಟ್ರಿಷನ್ ಕೂಡ ನಮ್ಮ ಬಾಡಿಗೆ ಏನೂ ಯೂಸ್ ಆಗೋದಿಲ್ಲ. ಹಾಗಾಗಿ ಜಸ್ಟ್ ಒಂದು ಪ್ಲಾನಿಂಗ್ ಅಂತ ಹೇಳಿ ಇದ್ದರೆ ನಮಗೆ ಎಲ್ಲಾದ್ರ ಕಡೆ ಗಮನ ಬರುತ್ತೆ. ಹಾಗೆಯೇ ನಾವು ಪ್ಲ್ಯಾನಿಂಗ್ನ ಮಾಡುವಾಗ ಕೂಡ ನಿಜವಾಗ್ಲೂ ನೀವು ಬೇಕಾದ್ರೆ ಮಾಡ್ತಾ ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ, ನಿಮಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ರ್ಯಾಂಡಮ್ ಆಗಿ ನಾನು ಲಾಸ್ಟ್ ವೀಕು ಜಾಸ್ತಿ ಎಲ್ಲ ತರಕಾರಿ ಯೂಸ್ ಮಾಡಿದ್ದೀನಿ ಅಲ್ವಾ. ಸೊ ಈಗ ಬರೋ ವಾರ ನಾನು ಕಾಳುಗಳು ಅಥವಾ ಸೊಪ್ಪನ್ನ ಯೂಸ್ ಮಾಡಿ ಮಾಡ್ಕೊಳ್ಳೋಣ. ಸೊ ನ್ಯೂಟ್ರಿಷನ್ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಈ ಥರ ನಿಮಗೆ ಗೊತ್ತಿಲ್ಲದೇ ನಿಮ್ಮಲ್ಲೇ ಒಂದು ಹ್ಯಾಬಿಟ್ ಬಿಲ್ಡ್ ಆಗ್ತಾ ಬರುತ್ತೆ ಸ್ನೇಹಿತರೆ. ಇಟ್ಸ್ ವೆರಿ ಗುಡ್ ಹ್ಯಾಬಿಟ್ ಅಲ್ವಾ. ಸೊ ಯಾಕೆ ಅದನ್ನು ತಪ್ಪಿಸ್ಕೋಬೇಕು ನಾವು. ಸೊ ಇದರಿಂದ ಖಂಡಿತ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ನಾನು ಶೇರ್ ಮಾಡುವಂತಹ ವೀಡಿಯೋದಲ್ಲಿ ತುಂಬ ಸಲ ಹೇಳಿದ್ದೀನಿ ನಾನು ಟು ಡೂ ಲಿಸ್ಟನ್ನು ಫಾಲೋ ಮಾಡ್ತೀನಿ ಅಂತ ಹೇಳಿ. ಸೊ ನಿಜವಾಗ್ಲೂ ಆನೆಸ್ಟಾಗಿ ಹೇಳ್ತೀನಿ, 100% ತುಂಬಾ ಎಫೆಕ್ಟಿವ್ ಆಗಿ ನಮಗೆ ವರ್ಕ್ ಆಗುತ್ತೆ. ನಮ್ಮ ಲೈಫಲ್ಲಿ ಆದಷ್ಟು ಸ್ಟ್ರೆಸ್ನ ಕಡಿಮೆ ಮಾಡೋದು ಅದು ಅಂತಲೇ ಹೇಳ್ಬೋದು. ನೀವು ಕೂಡ ಅಷ್ಟೇ ಮಧ್ಯದಲ್ಲಿ ಅದನ್ನು ಕೂಡ ಟಿಪ್ಸ್ನ ಒಂದು ತೊಗೊಂಡು ಫಾಲೋ ಮಾಡ್ಕೊಳ್ತಾ ಬನ್ನಿ, ಎಷ್ಟಾಗುತ್ತೋ ಅಷ್ಟು. ಬಟ್ ಹೇಳ್ತೀನಿ ಅಲ್ವಾ, ಏನೋ ಮಾಡದೆ ಸುಮ್ಮನೆ ಇರೋದಕ್ಕಿಂತ ಅಟ್ಲೀಸ್ಟ್ ಏನೋ ಒಂದು ಪ್ರಯತ್ನ ಮಾಡೋದ್ರಲ್ಲಾದರೂ ತಪ್ಪೇನಿದೆ ಅಲ್ವಾ ಸ್ನೇಹಿತರೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆಯೇ ಇನ್ನೂ ಒಂದು ಏನಂದರೆ, ದಯವಿಟ್ಟು ಮಾರ್ನಿಂಗ್ ಹೆಲ್ತಿ ಡ್ರಿಂಕ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಅದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಪ್ರೆಸೆಂಟ್ ಹೆಲ್ತ್ ಕಂಡೀಷನ್ಗೆ. ಮತ್ತು ಇನ್ನೊಂದು ಏನು ಅಂತಂದರೆ, ಇವಾಗ ನಿಮ್ಮ ಕೈಲಿ ಎಲ್ಲದೂ ಕೂಡ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತಪ್ಪ, ನಾನು ಮಾರ್ನಿಂಗ್ ಎದ್ದು ಆ ಥರ ಏನಾದ್ರು ಹೆಲ್ತಿ ಡ್ರಿಂಕ್ಸ್ಗಳನ್ನ ಮಾಡ್ಕೋಬೋದು ಅಂತಂದರೆ ಇಟ್ಸ್ ಬೆಟರ್. ಓಕೆನಾ, ಕಂಪ್ಯಾರಿಟಿವ್ಲಿ ಇಟ್ಸ್ ಬೆಟರ್. ಬಟ್ ಇನ್ ಕೇಸ್ ನಾವೇನಾದ್ರು ವರ್ಕಿಂಗ್ ವುಮೆನ್ ಇದ್ದೀನಿ ಅಥವಾ ನನ್ನ ಸ್ಕೆಡ್ಯೂಲ್ ತುಂಬಾ ಬ್ಯುಸಿ ಇರುತ್ತೆ, ಮಾರ್ನಿಂಗ್ ನನಗೆ ಅದಕ್ಕೆಲ್ಲ ಟೈಮ್ ಆಗಲ್ಲ ಅಂತಂದರೆ ಕೆಲವೊಂದು ಕ್ಯೂಬ್ಸ್ ಎಲ್ಲ ಬರುತ್ತೆ. ಇವಾಗ ನೀವು ನೋಡಿರ್ಬೋದು, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಇರುತ್ತೆ. ಆಮ್ಲಾ ಕ್ಯೂಬ್ಸ್ ಇರಬಹುದು ಅಥವಾ ABC ಕ್ಯೂಬ್ಸ್ ಇರ್ಬೋದು. ಸೊ ಈ ಥರ ತುಂಬ ಇದ್ದಾವೆ, ಓಕೆನಾ. ಸೊ ಅದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅಥವಾ ನಿಮ್ಮ ಒಂದು ಬಾಡಿಗೆ ಅಥವಾ ನಿಮ್ಮ ಪ್ರಾಬ್ಲಮ್ಸಿಗೆ ಇರತಕ್ಕಂತೆ ಯಾವ್ದಾದ್ರು ಒಂದು ಹೆಲ್ತಿ ಡ್ರಿಂಕ್ಸ್ದು ಕ್ಯೂಬ್ಸ್ನ ಮಾಡಿಟ್ಕೊಳ್ಳಿ. ಮಾರ್ನಿಂಗ್ ಎದ್ದು ಉಗುರು ಬೆಚ್ಚಗಿರೋ ನೀರಿಗೆ ಆ ಕ್ಯೂಬ್ಸ್ನ ಹಾಕ್ಕೊಂಡು ಆರಾಮಾಗಿ ನೀವೇನಾದ್ರು ಕೆಲಸ ಮಾಡ್ಕೊತಾನೆ ಮಧ್ಯದಲ್ಲಿ ಒಂದು 5 ಮಿನಿಟ್ಸ್ ಟೈಮ್ ತೊಗೊಂಡು ಅದನ್ನ ಕುಡಿಬೋದು, ಓಕೆನಾ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಹೆಲ್ತಿ ಒಂದು ಮೀಲ್ ಪ್ಲ್ಯಾನಿಂಗಲ್ಲಿ ಅಂತಂದರೆ, ಬರೀ ಬೆಳಗ್ಗೆ ಎದ್ದೆ ಡೈರೆಕ್ಟ್ ಬ್ರೇಕ್ಫಾಸ್ಟ್ ಮಾಡಿದೆ ಹೋದೆ ಅಂತ ಅನ್ನೋದಕ್ಕಿಂತ ಕಂಪ್ಯಾರಿಟಿವ್ಲಿ ಇದು ಬೆಸ್ಟ್ ಅಂತ ನನಗೆ ಅನಿಸುತ್ತೆ, ಓಕೆನಾ. ಹಂಗೆ ನೋಡಿದರೆ ಅದರಲ್ಲೂ ಕೂಡ ನ್ಯೂಟ್ರಿಷನ್ ಕ್ವಾಲಿಟಿ ಸ್ವಲ್ಪ ಕಡಿಮೆನೇ ಇರುತ್ತೆ. ಯಾಕೆಂದರೆ ಕ್ಯೂಬ್ಸ್ ಮಾಡಿರ್ತೀವಿ ಅಲ್ವಾ. ಸೊ ಅದನ್ನ ಸ್ಟೋರ್ ಮಾಡಿದಾಗೆಲ್ಲ ಸ್ವಲ್ಪ ನ್ಯೂಟ್ರಿಷನ್ ಕಡಿಮೆ ಇರುತ್ತೆ. ಬಟ್ ಮಾರ್ನಿಂಗ್ ಎದ್ದು ಫ್ರೆಶ್ಶಾಗಿ ಮಾಡ್ಕೊಂಡು ಕುಡಿಯೋದೇ ಬೆಸ್ಟು. ಬಟ್ ಸಮ್ ಟೈಮ್ ಏನು ಮಾಡೋಕ್ಕಾಗುತ್ತಲ್ವಾ, ವರ್ಕ್ ಅನ್ನೋದೇ ಹೆಂಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದರಲ್ಲೂ ಕೂಡ ಬೆಂಗಳೂರಲ್ಲಿರೋರ್ಗಂತೂ ಇದು ತುಂಬ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸಮ್ ಟೈಮ್ ನಾವು ಪ್ಲ್ಯಾನ್ ಮಾಡೋದೇ ಒಂದು, ಬಟ್ ವರ್ಕ್ ಪ್ರೆಷರಿಂದನೋ ಅಥವಾ ವರ್ಕ್ ಮಾಡೋ ಜಾಗದಲ್ಲಿ ಏನೋ ಒಂದು ವಿಚಾರಕ್ಕೆ ಮೂಡ್ ಆಫ್ ಆದಾಗಲೋ ನಮ್ಮನ್ನು ನಾವು ಸಡನ್ಲಿ ಎಷ್ಟೇ ನಾವು ಆ್ಯಕ್ಟಿವ್ ಆಗಿದ್ದರೂ ಕೂಡ ಸಡನ್ಲಿ ನಮಗೂ ಕೂಡ ಮೂಡ್ ಆಫ್ ಆಗಿ ನಮ್ಮನ್ನು ನಾವು ತುಂಬಾ ಒಂಥರ ಡಿಮೋಟಿವೇಟ್ ಅನ್ನೋ ಥರ ಫೀಲ್ ಮಾಡ್ಕೊಳ್ತೀವಿ. ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನೋಡೋಣ, ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಪ್ರಯತ್ನ ಅಂತೂ ಪಡೋಣ. ಸೊ ಮಧ್ಯದಲ್ಲಿ ನಮ್ಮ ರೂಟೀನ್ ತಪ್ಪೋಗೋದು ಸಹಜ, ಬಟ್ ಅದರಿಂದನೇ ನಾವು ನೆಗೆಟಿವ್ ಲೈಫ್ ಸ್ಟೈಲ ಜಾಸ್ತಿ ಇಂಪ್ಲಿಮೆಂಟ್ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಸೊ ಇನ್ನು ಫ್ರಿಡ್ಜ್ ಆರ್ಗನೈಸಿಂಗ್ ಅಂತ ಬಂದಾಗ ನಾನು ಇಲ್ಲಿ ತುಂಬ ಡೀಟೇಲಾಗಿ ತೋರ್ಸೋಕ್ಕೆ ಹೋಗ್ತಿಲ್ಲ. ಯಾಕಂದರೆ ಫ್ರಿಡ್ಜ್ನ ನಾನು ಆಲ್ರೆಡಿ ಲಾಸ್ಟ್ ವೀಕ್ ತುಂಬಾ ಡೀಪಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಬಟ್ ಅದನ್ನು ನಾನು ಒಂದು ಲೈಕ್ ರೆಕಾರ್ಡ್ ಮಾಡಿ ತೋರಿಸೋದನ್ನ ಮರ್ತುಬಿಟ್ಟಿದ್ದೀನಿ. ಬಟ್ ಇಲ್ಲಿ ನೋಡೋದಾದ್ರೆ ನೀವು, ನಾನು ಈ ಥರ ಸ್ಟೋರೇಜ್ ಬಾಕ್ಸ್ಗಳನ್ನ ಯೂಸ್ ಮಾಡ್ತೀನಿ. ನಿಮಗೆ ಏನಾದ್ರು ಲಿಂಕ್ ಬೇಕಾದರೆ ಕೇಳಿ, ನಾನು ಲಿಂಕ್ ನಂಗೆ ಬೇಕಾದ್ರೆ ಕೊಡ್ತೀನಿ. ಸೊ ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದರಲ್ಲಿ ನಾನು ಟಿಶ್ಯೂ ಪೇಪರ್ನ ಹಾಕ್ಬಿಟ್ಟು ಸ್ಟೋರ್ ಮಾಡ್ತೀನಿ. ಹಾಗೆಯೇ ಇದರಲ್ಲಿ ನೋಡೋದಾದ್ರೆ ಇನ್ನು ಕೆಳಗಡೆ ಒಂದು ಡ್ರಾ ಥರ ಇದೆ ನೋಡಿ, ಅದರಲ್ಲೂ ಕೂಡ ನಾನು ಸ್ಟೋರ್ ಮಾಡ್ಕೊಳ್ತೀನಿ. ಹಾಗೆಯೇ ಕ್ಯಾರೆಟ್ ನಾನು ಜಾಸ್ತಿ ಮನೇಲಿ ಯೂಶಲಿ ಯೂಸ್ ಮಾಡ್ತೀನಿ, ಹೆಲ್ತಿ ಡ್ರಿಂಕಿಗೆ ಇರಬಹುದು ಅಥವಾ ಬ್ರೇಕ್ಫಾಸ್ಟ್ಗೆ ಇರ್ಬೋದು, ಎಲ್ಲದಕ್ಕೂ ಕೂಡ. ಹಾಗಾಗಿ ಎಲ್ಲ ತರಕಾರಿಗಳನ್ನೂ ಕೂಡ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ ನೋಡ್ತಾ ಇರ್ಬೋದು. ಈ ಥರ ಸಪ್ರೇಟ್ ಕಂಪಾರ್ಟ್ಮೆಂಟು ಚಿಕ್ಕ ಪುಟ್ಟ ಬಾಕ್ಸಸ್ನ ಯೂಸ್ ಮಾಡಿದಾಗ ನಿಮಗೆ ಆರ್ಗನೈಸ್ ಮಾಡಿದಾಗ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಿಮಗೂ ಕೂಡ ಪಟ್ಟಂತ ಕಣ್ಣಿಗೆ ಬೀಳುತ್ತೆ ತರಕಾರಿಗಳು ಏನಿದೆ, ಏನು ಮಾಡಬೇಕು ಅಂತ ಹೇಳಿ. ಅಥವಾ ತೊಗೊಳಕ್ಕೆ ಹೋದಾಗ ಹುಡುಕಾಡುವಂತಹ ಚಾನ್ಸಸ್ ಕೂಡ ತಪ್ಪುತ್ತಲ್ವ ಅಂತ ಅಂದ್ಬಿಟ್ಟು ಈ ಥರ ಯೂಸ್ ಮಾಡ್ಕೊತಿದ್ದೀನಿ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಈ ಥರ ಫ್ರಿಡ್ಜ್ಗೆ ಕವರ್ಸ್ನ ಯೂಸ್ ಮಾಡ್ತೀನಿ. ಅದ್ರ ಕೆಳಗಡೆ ಹಾಕ್ತೀವಲ್ವ ಕವರ್, ಆ ಥರ ಡೈರೆಕ್ಟಾಗಿ ಏನೇ ಕೂಡ ನಾನು ಇಡಕ್ಕೆ ಹೋಗಲ್ಲ ಯೂಶಲಿ. ಹಾಗೆ ನೀವು ನನ್ನ ಫ್ರಿಜ್ಜಲ್ಲಿ ನೋಡಿರ್ಬೋದು, ನಾನು ಯಾವುದೇ ಥರದಂತಹ ಸಾಂಬಾರು ಇರ್ಬೋದು ಎಕ್ಸ್ಟ್ರಾ ಅದು ಇದು ಏನೂ ಇಡಲ್ಲ. ಬಟ್ ಒನ್ ಥಿಂಗ್ ನಾನು ಏನು ಇಡ್ತಾ ಇದ್ದೆ ಫಸ್ಟ್ ಅಂತಂದರೆ, ಸ್ವಲ್ಪ ಕೊಬ್ಬರಿ ಚಟ್ನಿ ಪುಡಿ ಇರ್ಬೋದು ಆ ಥರ ಎಲ್ಲ ಇಡ್ತಾ ಇದ್ದೆ. ಯಾಕಂದರೆ ಎಮರ್ಜೆನ್ಸಿಗೆ ಅಂತ ಹೇಳಿ ಚಟ್ನಿ ಪುಡಿ ಮಾಡಿಟ್ಕೊಳ್ತಾ ಇದ್ದೆ. ಬಟ್ ಪ್ರೆಸೆಂಟ್ಲಿ ಸದ್ಯಕ್ಕೆ ಸ್ವಲ್ಪ ಬಿಸಿ ಇರೋದ್ರಿಂದ ಖಾಲಿ ಆಗಿದೆ. ಅದ್ರ ಕಡೆಗೆ ಸದ್ಯಕ್ಕೆ ಇನ್ನೂ ಗಮನ ಹೋಗಿಲ್ಲ, ಬಟ್ ಮಾಡಬೇಕು ಇನ್ನು. ಹಾಗೆ ಕೆಲವೊಂದು ಸಲ ನಾನು ಏನಾದ್ರು ಕಲ್ಲಂಗಡಿ ಹಣ್ಣು ಇರಬಹುದು ಅಥವಾ ಏನಾದ್ರು ಈ ಥರ ಇದ್ದಾಗ ಕಟ್ ಮಾಡಿ ಕೂಡ ಇಡ್ತೀನಿ ಅದನ್ನು. ಅಂದರೆ ನಾನು ವೀಕ್ಲಿ ಆಗೋಷ್ಟು ಕಟ್ ಮಾಡಿ ಇಡಲ್ಲ.
ಅದನ್ನ ಕಟ್ ಮಾಡಿ ಇಟ್ಕೊಂಡ್ರೆ ಒಂದು 1 or 2 ಡೇಸಲ್ಲಿ ಖಾಲಿ ಮಾಡಿಬಿಡ್ತೀನಿ. ಜಾಸ್ತಿ ದಿನ ಕೂಡ ನಾನು ಸ್ಟೋರ್ ಮಾಡಿ ಇಡೋಕ್ಕೆ ಹೋಗಲ್ಲ, ಯಾಕಂದರೆ ಅದು ಕೂಡ ಒಳ್ಳೇದಲ್ಲ ಅಲ್ವಾ. ಹಾಗೆಯೇ ಅದ್ರದ್ದು ಒಂಥರ ಟೇಸ್ಟ್ ಕೂಡ ನನಗೆ ಡಿಫ್ರೆಂಟ್ ಅಂತ ಅನಿಸುತ್ತೆ ತುಂಬ ದಿನ ಸ್ಟೋರ್ ಮಾಡಿ ಅದನ್ನ ತಿಂದಾಗ. ಹಾಗಾಗಿ ಕೂಡ ನನಗೆ ಅದಿಷ್ಟ ಆಗಲ್ಲ. ಹಾಗೆ ಇನ್ನೂ ಒಂದು ಫ್ರಿಡ್ಜ್ನ ಯಾವಾಗಲೂ ಕೂಡ ಆದಷ್ಟು ಡೀಪಾಗಿ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಟೈಮ್ನ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಸೊ ತುಂಬ ಸಲ ಏನಾಗ್ಬಿಡುತ್ತೆ ಅಂದರೆ ಏನೋ ಸೈಡಲ್ಲೆಲ್ಲ ಕರೆ ಕೂತಿರೋದು ಏನೋ ಒಂಥರ ಅನಿಸ್ತಾ ಇರುತ್ತೆ. ಹಾಗಾಗಿ ಆದಷ್ಟು ಸ್ವಲ್ಪ ರ್ಯಾಂಡಮ್ ಆಗಿ ಕ್ಲೀನ್ ಮಾಡ್ಕೊಳ್ತಾ ಇರಿ. ಅವಾಗ ನಿಮಗೂ ಕೂಡ ಅದ್ರ ಕಡೆ ಸ್ವಲ್ಪ ಗಮನ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಆದಷ್ಟು ಸ್ಟೋರೇಜ್ ಕಂಟೈನರ್ಸ್ಗಳೆಲ್ಲ ಯೂಸ್ ಮಾಡ್ಕೊಳ್ಳಿ. ಸೊ ನಮ್ಮದು ಬಂದು ವಿರ್ಲ್ ಪೂಲ್ ಅಂತ ಹೇಳಿ, ಸೊ ನಂಗೆ ಗೊತ್ತಿರೋ ನಾನು ಪ್ರಾಪರಾಗಿ ಪ್ರೊನೌನ್ಸ್ ಮಾಡ್ತಿದ್ದೀನ ಇಲ್ವಾ ಅಂತ, ಆ ಬ್ರ್ಯಾಂಡ್ದು ಒಂದು ಏನಪ್ಪ ಇದು ಫ್ರಿಡ್ಜು ನಮಗೇನೋ ಚೆನ್ನಾಗಿ ಯೂಸ್ ಆಗಿದೆ. ಕೆಲಸ ಎಲ್ಲ ಮುಗೀತು. ಹಾಗೆಯೇ ತುಂಬ ಹೊತ್ತು ಸ್ವಲ್ಪ ಟೈಮ್ ಆಯ್ತಲ್ವ, ಅಂದರೆ ಇದನ್ನೆಲ್ಲ ಆರ್ಗನೈಸ್ ಮಾಡೋಷ್ಟರಲ್ಲಿ 1 hour ಆಯಿತು ನನಗೆ. ಸೊ ಎವ್ರಿ ವೀಕ್ 1 hour ಇದಕ್ಕೆ ಸ್ಪೆಂಡ್ ಮಾಡೋದು ನನಗೆ ಲಾಸ್ ಅಲ್ಲ ಅಂತ ಅನಿಸುತ್ತೆ, ಯಾಕಂದರೆ ಇಡೀ ವೀಕಲ್ಲಿ ಆಗುವಂತಹ ಟೆನ್ಷನ್ನ ಕಡಿಮೆ ಮಾಡುತ್ತಲ್ವ. ಹಾಗಾಗಿ ಸೊ ಫೈನಲಿ ಒಂದು ಟೀನ ಮಾಡಿಕೊಂಡು ಕುಡಿದಿದ್ದಾಯಿತು. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಐ ಥಿಂಕ್ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವ್ಲಾಗ್ ಯೂಸ್ಫುಲ್ ಆಗಿರ್ಬೋದು, ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ. ಸೊ ನಿಮಗೂ ಕೂಡ ಏನಾದರೂ ಬೇಕಿದ್ದಲ್ಲಿ ಬೇರೆ ಕಂಟೆಂಟ್ ವೀಡಿಯೋಸ್ ಪ್ಲೀಸ್ ಕಮೆಂಟಲ್ಲಿ ಶೇರ್ ಮಾಡಿ. ಹಾಗೆ ನಾನಿವತ್ತು ಡೀಪಾಗಿ ಏನೋ ಫ್ರಿಡ್ಜ್ನ ತೋರ್ಸೋಕ್ಕೆ ಹೋಗಿಲ್ಲ. ಖಂಡಿತ ನೆಕ್ಸ್ಟ್ ಟೈಮ್ ಮೆನು ಪ್ಲ್ಯಾನ್ ಜೊತೆಯಲ್ಲಿ ಫ್ರಿಡ್ಜ್ನ ಡೀಪಾಗಿ ನಿಮಗೆ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ಸೊ ಬೇರೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.